ಹಾ ಕಲ್ಮೇಶ್ ಹೇಗಿದೀಯಾ? ನಾನು ಚೆನ್ನಾಗಿದ್ದೆ. ನೀ ಚೆನ್ನಾಗಿದ್ಯಾ ಕಟಕ? ನಾನು ಚೆನ್ನಾಗಿದ್ದೇನೆ. ಹಾಯ್ ಗೆಳೆಯ, ನೀವು ಇಬ್ರು ನಿಂತು ಏನು ವಿಚಾರ ಮಾಡಕತ್ತಿದ್ದೀರಾ? ಹೌದು ಗೆಳೆಯ, ಅಮ್ಮ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಏನು ಅದು ಗೆಳೆಯ ನಿನಗೆ ಬೇಜಾರಾಗುವಂತ ವಿಷಯ? ಒಂದು ಸಮಯದಲ್ಲಿ ನಾನು, ನೀನು, ಕಿರಣ್, ಬಸವ, ಮೈಲಾರಿ, ಪ್ರೀತಮ್ ಅಥವಾ ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ದೇವಲ್ಲ. ಹೌದು ಗೆಳೆಯ ನಿಜ. ಆದರೆ ಈಗೇನಾಗಿದೆ? ಎಲ್ಲ ಗೆಳೆಯ, ಆದರೆ ನಾವು ನೀವು ಸೇರಿ ಒಟ್ಟಿಗೆ ಆಟವನ್ನು ಆಡುತ್ತಿದ್ದೇವೆ ಮತ್ತು ಪಾಠವನ್ನು ಕೇಳುತ್ತಿದ್ದೇವೆ. ಹೌದು, ನಾವು ಅರ್ಧಕ್ಕೆ ಶಾಲೆ ಬಿಟ್ಟು ತಪ್ಪು ಮಾಡಿದ್ದೇವೆ. ಗೆಳೆಯರು, ನಾವು ಒಂದು ಉಪಾಯ ಮಾಡೋಣ. ಶಾಲೆ ಬಿಟ್ಟ ದೋಸ್ತರನ್ನು ಶಾಲೆಗೆ ಮರಳಿ ಬರುವಂತೆ ಮಾಡೋಣ. ಕಲ್ಮೇಶ್ ಮತ್ತು ಅಮರ್, ಬನ್ನಿ ನಮ್ಮ ಎಲ್ಲ ಸ್ನೇಹಿತರನ್ನು ಶಾಲೆಗೆ ಕರೆದುಕೊಂಡು ಬರೋಣ. ಆಯ್ತು ಕಾರ್ತಿಕ್. ಮೈಲಾರಿ ಹೊರಗೆ ಬಾ ಗೆಳೆಯ. ಯಾಕೋ ಗೆಳೆಯ, ಏನಾಯ್ತು? ಇಂದಿನಿಂದ ನೀನು ನಮ್ಮ ಜೊತೆ ಶಾಲೆಗೆ ಬಿಡ್ಬೇಕು ಗೆಳೆಯ. ಸರಿ ಸ್ನೇಹಿತರೆ, ನಾನು ನಿಮ್ಮ ಜೊತೆ ಶಾಲೆಗೆ ಬರುತ್ತೇನೆ. ಬಸ್ಸು ಗೆಳೆಯ ಹೊರಗೆ ಬಾ. ಇಂದಿನಿಂದ ನೀನು ನಮ್ಮ ಜೊತೆ ಶಾಲೆಗೆ ಬರಬೇಕು ಗೆಳೆಯ. ಸರಿ ಗೆಳೆಯ, ಇಂದಿನಿಂದ ನಾನು ನಿಮ್ಮ ಜೊತೆ ಶಾಲೆಗೆ ಬರುತ್ತೇನೆ ಗೆಳೆಯ. ಹೊರಗೆ ಬಾ. ವಿಠಲ್, ನೀನು ನಾಳೆಯಿಂದ ನಮ್ಮ ಜೊತೆ ಶಾಲೆಗೆ ಬರಬೇಕು. ಸರಿ ಗೆಳೆಯರೆ, ನಾನು ನಿಮ್ಮ ಜೊತೆ ಶಾಲೆಗೆ ಬರುತ್ತೇನೆ. ಈಗಿನ ಪಂಚಾಂಗ ಶ್ರೀ ಶಾಲಿವಾರ್ಷಿಕೆ 1945 ಸಂವತ್ಸರ ಕ್ರೋಧಿನಾಮ ಅಯನ ಉತ್ತರಾಯಣ ಋತು ಶಿಶಿರ ಋತು ಮಾಸ ಫಾಲ್ಗುಣ ತಿಥಿ ಏಕಾದಶಿ ನಕ್ಷತ್ರ ಶ್ರವಣ ವಾರ ಮಂಗಳವಾರ ದಿನಾಂಕ 28. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ ಇಬ್ಬರು ಮಕ್ಕಳಿದ್ದರು. ಹೆಸರು ರಮೇಶ್. ಇನ್ನೊಬ್ಬನ ಹೆಸರು ದಯವಿಟ್ಟು ಹೇಳುವುದೆಂದರೆ ಎಲ್ಲರಿಗೆ ಅರ್ಧಕ್ಕೆ ಶಾಲೆ ಬಿಡಬೇಡಿ. ನಿಮ್ಮ ಜೊತೆ ಸ್ನೇಹಿತರನ್ನು ಶಾಲೆಗೆ ಕರೆದುಕೊಂಡು ಬರ್ರಿ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರೂ ನೋಡಿ. ಧನ್ಯವಾದಗಳು.